ನಮಸ್ಕಾರ. ಇಂದೊಂಥರ ಸ್ಪೆಷಲ್ ವಿಡಿಯೋ. ಯಾಕೆ ಅಂದರೆ ಯಾವಾಗಲೂ ನಾನು ಆಯುರ್ವೇದ ಗ್ರಂಥಗಳಲ್ಲಿ ಈ ಥರ ಹೇಳಿದ್ದಾರೆ ಅಂತ ಹೇಳಿ ವಿಡಿಯೋವನ್ನು ವಿವರಣೆಯನ್ನು ಕೊಡ್ತಿದ್ದೆ. ಆದರೆ ಇಂದು ಅದೆಲ್ಲ ಬಿಟ್ಟು ದೂರದಲ್ಲಿರೋ ಜಪಾನಿನ ಜನ ಯಾಕಷ್ಟು ಹೆಲ್ದಿ ಇದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಒಂದು 4-5 ನಿಯಮಗಳಿವೆ, ಅವರು ಅದನ್ನು ರೂಢಿಸ್ಕೊಂಡಿರುವಂಥದ್ದು. ಆ ನಿಯಮಗಳನ್ನು ನಾವು ಮೊದಲು ಫಾಲೋ ಮಾಡೋಣ. ಫಾಲೋ ಮಾಡಿ ಪರ್ಫೆಕ್ಟ್ ಆದ ನಂತರ ನಾವು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡೋಣ. ಅವರೂ ಕೂಡ ಆ ನಿಯಮಗಳನ್ನು ಫಾಲೋ ಮಾಡೋ ಥರ ಮಾಡೋಣ. ಜಪಾನಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಒಕಿನಾವಾ ದ್ವೀಪದ ಹೆಸರನ್ನು ನೀವು ಕೇಳಿರ್ಬೋದು. ಆ ದ್ವೀಪಗಳಲ್ಲಿರುವಂಥ ಜನರ ಸರಾಸರಿ ಆಯಸ್ಸು 84 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ 100 ವರ್ಷಕ್ಕಿಂತ ಹೆಚ್ಚಾದವರು ತುಂಬ ಜನ ಸಿಗ್ತಾರೆ ಅಂತ. ನಮ್ಮ ದೇಶದ್ದು 67ರಿಂದ 61ವರೆಗಿದೆ ಅಂತ ಹೇಳ್ತಾರೆ. ಅಂದರೆ ಅವರಿಗೂ ನಮಗೂ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ನೋಡಿ. ಅಲ್ಲಿ ಒಬೆಸಿಟಿ, ಡಯಾಬಿಟೀಸ್ ಮತ್ತು ಬೇಗ ಮುಪ್ಪಾಗುವ ಲಕ್ಷಣಗಳು ತುಂಬ ಕಡಿಮೆ ಅಂತ ಹೇಳ್ತಾರೆ. ನಮ್ಮಂತಹ ದೇಶಗಳಲ್ಲಿ ಸೆಕ್ಸ್ ಹಾರ್ಮೋನ್ಸ್ ಅಂದರೆ ಟೆಸ್ಟೋಸ್ಟೆರಾನ್ ಅಂತಹ ಹಾರ್ಮೋನ್ಗಳ ಲೆವೆಲ್ 40 ಆಗ್ತಾ ಇದ್ದ ಹಾಗೆ ಕಡಿಮೆ ಆಗುತ್ತೆ ಅಂತ. ಅಲ್ಲೆಲ್ಲ 60-65 ಆದರೂ ಕೂಡ ಆ ಹಾರ್ಮೋನ್ಗಳ ಲೆವೆಲ್ ಚೆನ್ನಾಗಿರುತ್ತೆ ಅಂತ. ಅಂದರೆ ಮುಪ್ಪು ಬಹಳ ಬೇಗ ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣಗಳೇನು, ಅವರು ಯಾವ್ಯಾವ ಥರದ ರೂಲ್ಸನ್ನು ಫಾಲೋ ಮಾಡ್ತಿದ್ದಾರೆ, ಇವುಗಳನ್ನು ನಾವು ತಿಳ್ಕೊಳ್ಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು. ಮತ್ತು ಇನ್ನೊಂದು ತುಂಬ ವಿಶೇಷವಾದ್ದೇನಂತಂದರೆ, ಅವರ ಆಹಾರ ಪದ್ಧತಿಗೂ ನಮ್ಮ ಆಹಾರ ಪದ್ಧತಿಗೂ ತುಂಬ ದೊಡ್ಡ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಅವರು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಆಹಾರ ಪದ್ಧತಿಯನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅವರಲ್ಲೇನೋ ದೊಡ್ಡ ಬದಲಾವಣೆ ತಂದಿಲ್ಲ. ಅವರು ತುಂಬ ಅಕ್ಕಿಯನ್ನು ಊಟ ಮಾಡ್ತಾರೆ. ಸ್ವಲ್ಪ ನಮಗಿಂತ ನಾನ್ ವೆಜ್ ಫುಡ್ಡನ್ನು ಸ್ವಲ್ಪ ಹೆಚ್ಚು ತೆಗೆದುಕೊಳ್ತಿರ್ಬೋದು. ಆದರೆ ಅವರ ಆರೋಗ್ಯಕ್ಕೆ ಮೂಲ ಕಾರಣ ಅದಲ್ಲ, ಅವರು ಬದುಕ್ತಿರುವಂಥ ರೀತಿ, ಊಟ ಮಾಡ್ತಾ ಇರುವಂಥ ರೀತಿ. ಮೊದಲನೇದಾಗಿ ಹರ ಹಚಿಬು ಅಂತ ಹೇಳ್ತಾರೆ. ಇದು ನಮಗೆ ಕೇಳಲಿಕ್ಕೆ ವಿಚಿತ್ರ ಅನಿಸ್ಬೋದು, ಆದರೆ ಅದು ಅತ್ಯಂತ ಅದ್ಭುತವಾದಂಥ ಒಂದು ನಿಯಮ. ಊಟ ಮಾಡುವಾಗ ಎಲ್ಲರೂ ಈ ನಿಯಮವನ್ನು ಪಾಲನೆ ಮಾಡಲೇಬೇಕು ಅಂತ ಅವರಲ್ಲಿ ಒಂದು ಶಾಸ್ತ್ರ ಇದೆಯಂತೆ, ಹರ ಹಚಿಬು ಅಂತ. ಅನ್ಫಾರ್ಚುನೇಟ್ಲಿ ಆಯುರ್ವೇದ ಕೂಡ ಮತ್ತೆ ಈ ನಿಯಮದ ಬಗ್ಗೆ ಹೇಳುತ್ತೆ. ಅದರ ಶಬ್ದಗಳು ಬೇರೆ ಇರ್ಬೋದು, ಆದರೆ ಈ ನಿಯಮಗಳ ಬಗ್ಗೆ ಮತ್ತೆ ಹೇಳುತ್ತೆ. ಆದರೆ ನಮ್ಮಲ್ಲಿ ಅದು ಒಂದು ನಿಯಮವಾಗಿ ಇಲ್ಲ. ಅಂದರೆ ನೀನು ಈ ಥರ ಊಟ ಮಾಡಲಿಲ್ಲ ಅಂದರೆ ನಿಮಗೆ ಏನೋ ಸಮಸ್ಯೆ ಆಗುತ್ತೆ, ಮುಂದಿನ ಜನರು ತೊಂದರೆ ಆಗುತ್ತೆ, ಅಥವಾ ಏನೋ ಶನಿದೇವ ಕೋಪಿಸ್ಕೊಳ್ತಾನೆ, ಈ ಥರದ ಒಂದಿಷ್ಟು ಇದೆಲ್ಲ ಇರುತ್ತಲ್ಲ, ಆ ಥರದ್ದು ಏನೂ ನಮ್ಮಲ್ಲಿ ಇಲ್ಲ. ಹಾಗಾದರೆ ಏನು ಹರ ಹಚಿಬು ಅಂದರೆ 80% ಹೊಟ್ಟೆ ಮಾತ್ರ ಊಟ ಮಾಡಬೇಕು ಅಂತ. ಹೊಟ್ಟೆ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ತುಂಬುತ್ತಾ ಇದ್ದ ಹಾಗೆ ಊಟವನ್ನು ನಿಲ್ಲಿಸಲೇಬೇಕು ಅಂತ. ನಾನಿಷ್ಟು ಬಾರಿ ಹೇಳಿದ್ದೇನಲ್ಲ, ಚರಕ ಸಂಹಿತೆಯಲ್ಲಿ ನಮ್ಮ ಹೊಟ್ಟೆಯನ್ನು 3 ಭಾಗ ಮಾಡಿದರೆ, ಮೊದಲನೆಯ ಭಾಗ ಘನ ಆಹಾರ, ಎರಡನೆಯ ಭಾಗ ದ್ರವ ಆಹಾರ, ಅಲ್ಲಿಗೆ 66% ಆಯಿತು. ಇನ್ನುಳಿದ 33-34% ಜಾಗವನ್ನು ಖಾಲಿ ಬಿಡಬೇಕು ಅಂತ. ಅವರು 80%ವರೆಗೆ ಪರವಾಗಿಲ್ಲ ಅಂತ ಹೇಳ್ತಾರೆ. ನಾವು 100% ಊಟ ಮಾಡ್ತಾ ಇದ್ದೇವೆ. ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟಾಚಾರ್ಯರು 75%ವರೆಗೆ ಊಟ ಮಾಡಿ ಮುಂದೆ ಬೇಡ ಅಂತ ಹೇಳ್ತಾರೆ. ನಾವು ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ. ಅದು ದೊಡ್ಡ ಸಮಸ್ಯೆ. ಯಾಕೆಂದರೆ ಆಯುರ್ವೇದದಲ್ಲಿ ಪದೇ ಪದೇ ಏನು ಹೇಳ್ತಾರೆ ಅಂದರೆ, ಹೊಟ್ಟೆ ತುಂಬ ಊಟ ಮಾಡೋದ್ರಿಂದ ಸುಮಾರು ರೀತಿಯ ಕಾಯಿಲೆಗಳು ಬರ್ತವೆ ಅಂತ. ಈ ಬಹುತೇಕ ಕಾಯಿಲೆಗಳ ಬಗ್ಗೆ ಹೇಳುವಾಗ, ಯಾಕೆ ಬರುತ್ತೆ ಅಂತ ಒಂದು ಲಿಸ್ಟ್ ಕೊಡುವಾಗ ಆ ಲಿಸ್ಟಲ್ಲಿ ಇದು ಕೂಡ ಇರುತ್ತೆ. ಮಾತ್ರಾಶಿತೀಯ ಅಂತ ಒಂದು ಅಧ್ಯಾಯವನ್ನೇ ಹೇಳಿದ್ದಾರೆ. ಅಂದರೆ ಕಡಿಮೆ ಊಟ ಮಾಡಿ, ಮಾತ್ರೆ ಅಂದರೆ ಪ್ರಮಾಣವನ್ನು ಯೋಚನೆ ಮಾಡಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಊಟ ಮಾಡಿ ಅಂತ. ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಅಂತ ಯೋಚನೆ ಮಾಡಿ. ಅನಾತ್ಮವಂತಹ ಪಶುವದ್ಭುಜಂತೆ ರೋಗಾನೇಕಸ್ಯತೆ ಮೂಲಮಜೀರ್ಣಂ ಪ್ರಾಪ್ನುವಂತಿ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿಗೆ ಬಂದಂಗೆ ತಿಂದರೆ, ಹೊಟ್ಟೆ ತುಂಬ ಊಟ ಮಾಡಿದರೆ ಆಗ ಅನೇಕ ರೋಗಗಳಿಗೆ ಮೂಲವಾದಂಥ ಅಜೀರ್ಣ ಉಂಟಾಗತ್ತೆ ಅಂತ. ಹಲವಾರು ಕಾಯಿಲೆಗಳು ಇವತ್ತು ಕಾಮನ್ ಆಗಿರುವಂಥದ್ದು, ಒಬೆಸಿಟಿ ಅಥವಾ ಡಯಾಬಿಟೀಸ್ ಅಥವಾ ಬೇಗ ಮುಪ್ಪು ಬರೋದು ಅಥವಾ ಆಟೋ ಇಮ್ಯೂನ್ ಕಾಯಿಲೆಗಳು, ಇವುಗಳಿಗೆಲ್ಲ ಮೂಲ ಕಾರಣ ಇದಾಗುವ ಚಾನ್ಸಸ್ ಇರುತ್ತೆ ಅಂತ. ಹಾಗಾಗಿ ನಾವು ಊಟ ಮಾಡುವಾಗ ಊಟದ ಪ್ರಮಾಣದ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಅಲ್ಲಿ ಅವರು ಶಾಸ್ತ್ರವನ್ನೇ ಮಾಡ್ಕೊಂಡಿದ್ದಾರೆ. ನಾವು ಇವತ್ತಿಂದ ಈ ಶಾಸ್ತ್ರವನ್ನು ಫಾಲೋ ಮಾಡಬೇಕು. ಆದರೆ ಇದನ್ನು ಅಚೀವ್ ಮಾಡೋದು ಹೇಗೆ ಅಂತಂದರೆ, ಊಟ ಮಾಡುವಾಗ ತನ್ಮನ ಭುಂಜಿತ ಅಂದರೆ ಮನಸ್ಸು ಊಟದಲ್ಲೇ ಇರಬೇಕು. ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಅಗಿದು ಮನಸ್ಸಲ್ಲಿ, ಅಂದರೆ ಮಾನಸಿಕವಾಗಿ ನಾವು ಆ ಊಟವನ್ನು ಎಂಜಾಯ್ ಮಾಡಿದರೆ ಗೊತ್ತಾಗತ್ತೆ. 75% ಆಯಿತು, 80% ಆಯಿತು, ಈಗ ನನಗೆ ಹಸಿವು ಹೊರಟು ಹೋಗಿದೆ, ಮನಸ್ಸಿಗೆ ತೃಪ್ತಿ ಆಗಿದೆ, ಹೊಟ್ಟೆಗೆ ತೃಪ್ತಿ ಆಗಿದೆ, ಆದರೆ ಹೊಟ್ಟೆ ತುಂಬ ಆಗಿಲ್ಲ ಅಂತ. ಸೊ ಇನ್ನು ಊಟ ಮಾಡಿದರೆ ಹೊಟ್ಟೆ ತುಂಬ ಆಗಿಬಿಡತ್ತೆ, ಹಾಗಾಗಿ ಬೇಡ ಅಂತ. ಎಷ್ಟೋ ಬಾರಿ ಏನಾಗುತ್ತೆ ಗೊತ್ತಾ,
ನಾವು ಮನಸ್ಸನ್ನು ಟಿ ವಿಯಲ್ಲೋ ಮೊಬೈಲಲ್ಲೋ ಇನ್ಯಾವುದೋ ಯೋಚನೆಯಲ್ಲಿದ್ದಾಗ ಊಟ ಮಾಡ್ತಾ 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 ನಮ್ಮ ಹೊಟ್ಟೆಯ ಹೊರಗಿರುವಂಥ ಮಸಲ್ಸ್ ಇದೆಯಲ್ಲ ಅವು ಸ್ಟ್ರೆಚ್ ಆದಾಗ ಆಗ ಹೊಟ್ಟೆ ತುಂಬಿತು ಅನ್ನೋದು ನಮಗೆ ಆಗ ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗಲೇ ಹೊಟ್ಟೆ ಅಂದರೆ 100 ಇನ್ನೂ ಹೆಚ್ಚು ತುಂಬಿರುತ್ತೆ ಅಂತ ಹೇಳ್ಬೋದು. ಅಂದರೆ ಹೊಟ್ಟೆ ತುಂಬಿ ಊಟ ಗಂಟ್ಲಿಗೆ ಬಂದಿರುತ್ತೆ ಅಂತ. ಸೊ ನಮ್ಮ ಹೊಟ್ಟೆಯ ಮಾಂಸಖಂಡಗಳು ಸ್ಟ್ರೆಚ್ ಆಗೋ ಥರ ನಾವು ಊಟ ಮಾಡಬಾರ್ದು. ಊಟ ಮಾಡಿದ ನಂತರವೂ ಕೂಡ ನಮಗೆ ಆ ಲೈಟ್ ಫೀಲಿಂಗ್ ಇರಬೇಕು. ಊಟ ಮಾಡಿದ ತಕ್ಷಣ ಮಲ್ಕೊಂಬಿಡೋಣ ಅಂತ ಅನ್ಸೋದಾಗಲಿ, ಅಥವಾ ಊಟ ಮಾಡಿದ ತಕ್ಷಣ ನನಗೆ ಓಡಾಡಲಿಕ್ಕೆ ಮನಸ್ಸಿಲ್ಲ, ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಡ್ತೀನಿ ಅನ್ನೋದಾಗಲಿ ನಮಗೆ ಫೀಲ್ ಆಗಬಾರ್ದು. ಅದು ಆಗಬಾರ್ದು ಅಂತಾದರೆ ಸಂಪೂರ್ಣ ಗಮನ ಊಟದಲ್ಲಿ ಇರಬೇಕು. ಮತ್ತು ಊಟಕ್ಕೆ ಬಡಿಸಿಕೊಳ್ಳುವಾಗ ಸ್ವಲ್ಪ ಸ್ವಲ್ಪವೇ ಬಡಿಸ್ಕೊಳ್ಬೇಕು ಹೊರತು ಒಂದೇ ಸಲ ತುಂಬ ಹಾಕ್ಕೊಂಡು ಅದನ್ನು ಖಾಲಿ ಮಾಡಬೇಕು ಅಂತ ಊಟ ಮಾಡೋದು ತಪ್ಪು. ಸೊ ಇದು ಮೊದಲನೇ ನಿಯಮ. ಎರಡನೇ ನಿಯಮ ಅವ್ರು ಮಾಡ್ಕೊಂಡಿರೋದೇನು ಅಂತಂದರೆ ಇಕ್ಕಿಗಾಯ್ ಅಂತಂದರೆ ನಾವು ಯಾವ ಕೆಲಸವನ್ನು ಪ್ರೀತಿಸ್ತೇವೆ, ಯಾವ ಕೆಲಸದಲ್ಲಿ ನಮಗೆ ಸಾಮರ್ಥ್ಯ ಇದೆ, ಯಾವ ಕೆಲಸದಿಂದ ಇಡೀ ಜಗತ್ತಿಗೆ ಒಳ್ಳೆಯದಾಗತ್ತೆ, ಮತ್ತು ಯಾವ ಕೆಲಸ ಮಾಡಿದರೆ ನಮಗೆ ಲಾಭ ಅಥವಾ ಹಣ ಅಥವಾ ನಮಗೆ ತೃಪ್ತಿ ಆಗುವ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ. ಎಷ್ಟೋ ಬಾರಿ ಉಪದೇಶ ಮಾಡ್ತಾರೆ, ಇಷ್ಟ ಬಂದ ಕೆಲಸ ಮಾಡು, ಇಷ್ಟ ಆಗುವಂಥ ಕೆಲಸ ಮಾಡು, ಹಣದ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಇದು ಒಂದು ಮಟ್ಟಿಗೆ ಸತ್ಯ. ಆದರೆ ಹಣವೂ ಬೇಕಾಗತ್ತಲ್ವ. ಹಣದ ಆಸೆಗೆ ಬಿದ್ದು ನಾವು ಏನೋ ಕೆಲಸ ಮಾಡೋದಲ್ಲ. ಈ 4 ವಿಷಯಗಳು ಸೇರಿ ಇರುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ. ಈಗ ನಿಮಗೆ ಅನಿಸ್ಬೋದು, ನಮ್ಮ ದೇಶದಲ್ಲಿ ನಿರುದ್ಯೋಗ ತುಂಬ ಇದೆ, ಹಾಗಾಗಿ ನಮ್ಗೆ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇರುವಾಗ ಅಂಥದ್ದೊಂದು ಕೆಲಸವನ್ನು ಹುಡ್ಕೊಂಡು ಮಾಡ್ತೇನೆ ಅಂತ ಆಗೋದಿಲ್ಲ ಅಂತ. ಖಂಡಿತ ಹಾಗಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನಾವು ಪ್ರಯತ್ನ ಮಾಡ್ತಾ 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 ಹೋದರೆ ಈ 4 ಇರುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ. ಇದು ತುಂಬ ಜನರ ವಿಷಯದಲ್ಲಿ ಆಗಿರೋದನ್ನು ಕೂಡ ನಾನು ನೋಡಿದ್ದೇನೆ. ಸ್ಟಾರ್ಟಿಂಗಲ್ಲಿ ಒಂದು 3-4 ವರ್ಷನೋ ಒಂದು 10 ವರ್ಷನೋ ಸಮ್ಟೈಮ್ಸ್ ತುಂಬ ದೊಡ್ಡ ಟೈಮ್ ತೊಗೊಳ್ತು ಅಂದರೆ ಒಂದು 8-10 ವರ್ಷ ತೊಗೊಳ್ಬೋದು. ಆದರೆ ಒಂದಲ್ಲ ಒಂದಿನ ಇದು 4 ನಮಗೆ ಪ್ರೀತಿ ಅನಿಸ್ಬೇಕು, ನಮಗೆ ಕೆಲಸ ಮಾಡಲಿಕ್ಕೆ ಖುಷಿ ಅನಿಸ್ಬೇಕು, ಇಡೀ ದಿನ ಕೆಲಸ ಕೊಟ್ಟರು ಮಾಡ್ತೇನೆ ಅನ್ನುವಂಥ ಖುಷಿ ಇರಬೇಕು. ಎರಡನೇದಾಗಿ ಇದರಿಂದ ಇಡೀ ಜಗತ್ತಿಗೆ ಅಥವಾ ಒಂದಿಷ್ಟು ಜನರಿಗಾದರೂ ಒಳ್ಳೆಯದಾಗಬೇಕು, ಯಾರಿಗೂ ಕೆಟ್ಟದ್ದಾಗುವಂಥ ಕೆಲಸ ನಾವು ಮಾಡಬಾರ್ದು. ಮತ್ತು ಈ ಕೆಲಸದಲ್ಲಿ ನಮಗೆ ಸಾಮರ್ಥ್ಯ ಇರಬೇಕು. ಕೆಲಸ ಮಾಡಲಿಕ್ಕೆ ಖುಷಿಯಾಗತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಹತ್ರ ಆ ಕೆಲಸದಲ್ಲಿ ಸ್ಕಿಲ್ ಇಲ್ಲದೆ ಇರುವಂಥದ್ದು ನಾವು ಮಾಡಬಾರ್ದು. ಮತ್ತು 4ನೇದಾಗಿ ಇದರಿಂದ ನಮಗೆ ಒಂದಿಷ್ಟು ಜೀವನಕ್ಕೆ ಬೇಕಾದ್ದು ಸಿಗಬೇಕು. ಇದನ್ನು 4 ಆಗುವಂಥದ್ದನ್ನು ನಾವು ಮಾಡಬಹುದು. ಅದ್ರ ಬಗ್ಗೆ ದಿನಾಲು ಒಂದು 10 ನಿಮಿಷ ನನಗೆ ಇವತ್ತಿನ ಕೆಲಸದಲ್ಲಿ ನನಗೆ ಖುಷಿ ಸಿಕ್ಕಿದೆಯಾ ಅಂತ ಯೋಚನೆ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಕೆಲಸವನ್ನು ನಾವು ಜೀವನ ಪರ್ಯಂತ ಮಾಡಿದಾಗ ಆಯುರ್ವೇದದಲ್ಲಿ ಹೇಳೋ ಹಾಗೆ ಅದು ಆಚಾರ ರಸಾಯನವಾಗಿ ಕೆಲಸ ಮಾಡುತ್ತೆ. ಅಂದರೆ ಅದು ಒಂಥರ ಟಾನಿಕ್ ಕೆಲಸ ಮಾಡುತ್ತೆ ಅಂತ. ಕೆಲಸ ಮಾಡೋದ್ರಿಂದ ನಮಗೆ ಶಕ್ತಿ ವೃದ್ಧಿ ಆಗುತ್ತೆ ಅಂತ. ಅದೇ ಬಹಳಷ್ಟು ಈ ಪಂಚತಂತ್ರ ಕಥೆಗಳಲ್ಲಿ ಆಯುರ್ವೇದದ ಸದೃತ್ತದಲ್ಲೆಲ್ಲ ಇದ್ರ ಬಗ್ಗೆ ಹೇಳ್ತಾರೆ. ಅಂದರೆ ಇದಕ್ಕೆ ವಿರುದ್ಧವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ರೋಗ ಬರುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ. ಅದರಲ್ಲೂ ಇತ್ತೀಚೆಗೆ ಆಟೋ ಇಮ್ಯೂನ್ ಕಾಯಿಲೆಗಳು ಭಾಳಷ್ಟು ಜನರಿಗೆ ಅವರು ಜಾಬ್ಗೆ ಜಾಯಿನ್ ಆದ ನಂತರ ಅವರು ಕೆಲಸಕ್ಕೆ ಸೇರಿಕೊಂಡ ನಂತರ ಬರ್ತಾ ಇದೆ ಅಂತ. ಸೊ ಇದನ್ನು ನಾವು ಸರಿ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ದಿವಸಕ್ಕೊಂದು 5 ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಫ್ಯಾಕ್ಟರ್ ಏನು ಅಂತಂದರೆ, ಎಸ್ಪೆಷಲಿ ಒಕಿನಾವಾದಲ್ಲಿ ಜಪಾನಿನ ಉಳಿದ ಭಾಗಕ್ಕಿಂತ ಹೆಚ್ಚಾಗಿ ಇಲ್ಲಿ ರಿಟೈರ್ಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟೇ ಇಲ್ವಂತೆ. ಅಂದರೆ ಯಾರು 60 ವರ್ಷ ಆಯಿತು 65 ವರ್ಷ ಆಯಿತು ಇಲ್ಲಿಗೆ ನಾನು ಈ ಕೆಲಸವನ್ನು ಮುಗಿಸಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ತೇನೆ ಅನ್ನೋದಿಲ್ಲ. ರಿಟೈರ್ಮೆಂಟ್ ಇಲ್ಲ, ಆದರೆ ಇಕ್ಕಿಗಾಯಿ ಇದೆ. ಅಂದರೆ ಎಂಜಾಯ್ ಮಾಡುವಂಥ ಕೆಲಸವನ್ನು ಜೀವನ ಪರ್ಯಂತ ಮಾಡಬಹುದು ಅಂತ. ಹಿಂದೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಮುತ್ತಜ್ಜ ಅವರ ಆ ಟೈಮಲ್ಲಿ ಇದೇ ಥರ ಇತ್ತು. ಯಾರಿಗೂ ರಿಟೈರ್ಮೆಂಟ್ ಅಂತ ಇರಲಿಲ್ಲ. ಅವರೆಲ್ಲರೂ ಕೂಡ ಕೆಲಸವನ್ನು ಸಾಮಾನ್ಯವಾಗಿ ಬಹುತೇಕವಾಗಿ ಎಂಜಾಯ್ ಮಾಡ್ತಿದ್ರು ಮತ್ತು ಆ ಕೆಲಸವನ್ನು ಜೀವನ ಪರ್ಯಂತ ಮಾಡ್ತಾಯಿದ್ರು. 3ನೇದು ಒಕಿನಾವಾ ಜನರಲ್ಲಿರುವಂಥ ನಿಯಮ ಅಂತಂದರೆ ಶಿನ್ರಿನ್ ಯೋಕು ಅಂತ. ನಾನು ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಅಂತೂ ಈ ಥರ ಇದೆ, ನೋಡ್ಕೊಳ್ಳಿ. ಸೊ ಈ ಶಿನ್ರಿನ್ ಯೋಕು ಅಂತಂದರೆ ಒಂದಿಷ್ಟು ಸಮಯವನ್ನು ನಾವು ನೇಚರ್ ಜೊತೆಗೆ ಕಳೀಲೇಬೇಕು ಅಂತ. ನಮ್ಮಲ್ಲಿ ಹಿಂದೆಲ್ಲ ಈ ದೇವರ ಕಾಡು ಅಂತ ಬಿಡೋದು, ಆ ದೇವರ ಕಾಡಿಗೆ ಅಲ್ಲಿ ಯಾರೂ ಮರ ಕಡಿಬಾರ್ದು, ಆ ಕಾಡನ್ನು ಪೂಜೆ ಮಾಡಬೇಕು, ಆ ಕಾಡಲ್ಲಿ ಒಂದು ವಾಕ್ ಮಾಡಿ ಬರಬೇಕು ಬರಿಗಾಲಲ್ಲಿ, ಈ ಥರದ್ದೆಲ್ಲ ನಿಯಮಗಳನ್ನು ಇಟ್ಟಿದ್ರಂತೆ. ಸೊ ಆ ಥರ ಈಗಲೂ ಕೆಲವು ಕಡೆ ದೇವರ ಕಾಡು ಅಂತ ಇದೆ. ಸೊ ಅಂಥ ಒಂದು ನಿಯಮ ನಮ್ಮಲ್ಲಿಯೂ ಇತ್ತು. ಮತ್ತು ಪ್ರಕೃತಿಗೆ ಪೂಜೆ ಮಾಡುವಂಥ ನಿಯಮಗಳು ತುಂಬ ಇದ್ದವು. ಆಯಾ ದಿನಗಳಲ್ಲಿ ಹೋಗಿ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಬರೋದು ಅಂತೆಲ್ಲ. ಸೊ ಈ ಥರದ ನಿಯಮಗಳನ್ನು ನಾವು ಬೆಳೆಸ್ಕೊಂಡಾಗ ಪ್ರಕೃತಿಯ ಕಾರಣದಿಂದಾಗಿ ನಮ್ಮ ದೇಹ ನಮ್ಮ ಮನಸ್ಸು ಹೀಲಾಗುತ್ತೆ ಅಂತ. ಇದನ್ನು ತುಂಬ ಈವನ್ ರಿಸರ್ಚ್ ಕೂಡ ಮಾಡಿ ನೋಡಿದ್ದಾರೆ. ಯಾರು ಪ್ರಕೃತಿಗೆ ಒಂದು ಸ್ವಲ್ಪ ಸಮಯವನ್ನು ಕೊಡ್ತಾರೋ ಅಂಥವರ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಅಂಥವರಿಗೆ
ಆಟೋ ಇಮ್ಯೂನ್ ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಬರುವ ಚಾನ್ಸಸ್ ತುಂಬ ಕಡಿಮೆ ಅಂತ. ಹೀಗೆ ನಾವು ಒಂದು ಸ್ವಲ್ಪ ಸಮಯವನ್ನು ಗಾರ್ಡನ್ನಲ್ಲೋ ಇನ್ನೆಲ್ಲೋ ಕಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇಡೀ ದಿವಸ ಸಮಯ ಆಗೋದಿಲ್ಲ ಅಂತ ಆದರೆ ಸಿಕ್ಕ ಸಮಯದಲ್ಲಿ, ಈಗ ಉದಾಹರಣೆಗೆ ನಮಗೆ ಆಫೀಸಲ್ಲಿ 1 ತಾಸು ಲಂಚ್ ಬ್ರೇಕ್ ಅಂತ ಇಟ್ಕೊಡ್ತೀನಿ. ಬೆಳಿಗ್ಗೆ ಬೇಗ ಹೊರಡ್ತೇನೆ, ರಾತ್ರಿ ಲೇಟಾಗಿ ಮನೆಗೆ ಬರ್ತೇನೆ, ನನಗೆ ಎಲ್ಲಿ ಗಾರ್ಡನ್ಗೆ ಹೋಗ್ಲಿಕ್ಕೋ ಅಥವಾ ಪಾರ್ಕ್ ಹೋಗ್ಲಿಕ್ಕೋ ಎಲ್ಲ ಅವಕಾಶ ಇದೆ ಅಂತ ಕೇಳಿದರೆ, ಇದು ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋದು ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಸೊ ಆಫೀಸಲ್ಲಿ ಒಂದು ಅರ್ಧ ತಾಸು ಟೈಮ್ ಸಿಕ್ಕಿದರೆ 20 ನಿಮಿಷದಲ್ಲಿ ನಮ್ಮ ಊಟ ಮುಗೀತು ಲಂಚ್ ಬ್ರೇಕ್ ಟೈಮಲ್ಲಿ ಅಂತ ಆದರೆ, ಆಗ 10 ನಿಮಿಷ ಯಾವುದೋ ಒಂದು ಪಾಟಲ್ಲಿರುವಂಥ ಗಿಡದ ಪಕ್ಕ ಹೋಗಿ ಕುಳಿತುಕೊಂಡು ಸುಮ್ಮನೆ ಆ ಗಿಡವನ್ನು ನೋಡ್ತಾ ಕೂತ್ಕೊಂಡ್ರು ಸಾಕು. ಅಷ್ಟಾದರೂ ಮಾಡೋಣ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಮಗೆ ಸಿಕ್ಕಿರುವ ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಳೀತೇವೆ. ನಮಗೆ ಗೊತ್ತಿಲ್ಲದೆ ನಮ್ಮ ಸ್ಟ್ರೆಸ್ ಲೆವೆಲ್ ಇನ್ನೂ ಹೆಚ್ಚಾಗುತ್ತೆ, ತೊಂದರೆ ಆಗುತ್ತೆ. ಆದರೆ ಅವರು ನಿಯಮ ಮಾಡಿಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಒಂದಿಷ್ಟು ಸಮಯವನ್ನು ಕಳೀಲೇಬೇಕು ಅಂತ. ದೇವಸ್ಥಾನಕ್ಕೆ ಹೋಗೋದು ಕೂಡ ಒಂದು ಒಳ್ಳೆಯ ವಿಷಯ. ನಮ್ಮಲ್ಲಿ ಅದನ್ನು ಬಹಳಷ್ಟು ಜನ ರೂಢಿಸ್ಕೊಂಡಿರ್ತಾರೆ. ಕನಿಷ್ಠ ವಾರಕ್ಕೊಂದಿನ ಶಾಂತವಾದ ವಾತಾವರಣ ಇರುವಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸುಮ್ಮನೆ ಜನರ ಗಲಾಟೆ ಇರುವಂಥದ್ದು, ನೂಕು ಇರುವಂಥ ಕಡೆ ಅಲ್ಲ. ಅಲ್ಲಿ ಹೋಗಿ ಕುಳಿತು ಒಂದು 15 ನಿಮಿಷ ಆರಾಮಾಗಿ ಜಸ್ಟ್ ಉಸಿರನ್ನು ಗಮನಿಸ್ತಾ ಕುಳಿತುಕೊಂಡ್ರೂ ಸಾಕು, ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಇನ್ನು 4ನೇದು ಮೊಯ್. ಅದು ನನಗೆ ಉಚ್ಚಾರ ಸರಿಯಾಗಿ ಬರಲಿಕ್ಕಿಲ್ಲ. MOAI ಅಂದರೆ ಅರ್ಥ ಏನು ಅಂದರೆ, ಯಾರಾದರೂ ಒಂದಿಷ್ಟು ಜನರದ್ದು ಒಂದು ಒಳ್ಳೆಯ ಫ್ರೆಂಡ್ಸ್ ಗ್ರೂಪ್ ನಮಗಲ್ಲಿರಬೇಕು ಅಂತ. ಫ್ರೆಂಡ್ಸ್ ಅಂದರೆ ಸ್ಕೂಲ್ ಮೇಟ್ಸ್, ಕಾಲೇಜ್ ಮೇಟ್ಸ್ ಅಷ್ಟೇ ಅಂತಲ್ಲ. ಕಲ್ಯಾಣ ಮಿತ್ರ ಅನ್ನುವ ಶಬ್ದ ಈ ಗೌತಮ ಬುದ್ಧ ಹೇಳುವಂಥದ್ದು. ಅಂದರೆ ನಮಗೆ ಹತ್ತಿರವಾಗಿರುವಂಥವರು ಅಥವಾ ನಾವು ಯಾರ ಜೊತೆಗೆ ಹೆಚ್ಚು ಹೊತ್ತು ಕಳಿಬೇಕು ಅಂದರೆ ಅವರು ಕಲ್ಯಾಣ ಮಿತ್ರರಾಗಿರಬೇಕು ಅಂತ. ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚೆಚ್ಚು ಹೊರಗೆ ಹಾಕ್ತಾ ಇರಬೇಕು. ಬರೀ ನೆಗೆಟಿವ್ ಇದನ್ನು ಹೇಳ್ಕೊಳ್ತಾ ಇರೋದು ಅಥವಾ ಯಾರದೋ ಬಗ್ಗೆ ಮಾತಾಡೋದು, ಗಾಸಿಪ್ಸ್ ಮಾಡ್ತಿರೋದು, ಇವರು ನಮ್ಮ ಜನ್ಮದ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ನಮಗೆ ನಮ್ಮ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಸಮಯವನ್ನು ಕೊಡುವಂಥವರಾಗಿರಬೇಕು ಅಂತ. ಇದನ್ನು ಕೂಡ ಅವರು ನಿಯಮ ಮಾಡಿಕೊಂಡಿದ್ದಾರಂತೆ. ಬಹುಶಃ ಇದು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವರ ಆ ಲೈಫ್ ತುಂಬ ಚೆನ್ನಾಗಿರಲಿಕ್ಕೆ, ಹೆಚ್ಚು ವರ್ಷ ಬದುಕೋದೊಂದೇ ಅಲ್ಲ, ಬದುಕಿದಷ್ಟು ವರ್ಷ ಆರೋಗ್ಯಯುತ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. 92,969 ಜನರ ಮೇಲೆ ಇವರು ಒಂದು ರಿಸರ್ಚ್ ಮಾಡಿದಾರಂತೆ. ಅಲ್ಲಿ ಜನರ ಮೇಲೆ ಇಷ್ಟು ದೊಡ್ಡ ಜನರ ಸಂಖ್ಯೆಯಲ್ಲಿ ಅವರು ರಿಸರ್ಚ್ ಮಾಡಿದ್ದಾರೆ ನೋಡಿ. ಅದರಲ್ಲಿ ಗೊತ್ತಾಗಿರುವಂಥ ವಿಷಯಗಳಿವೆಲ್ಲ. ಹಾಗಾಗಿ ನಾವು ಇವುಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಜೊತೆಗೆ ರೀಸೆಂಟ್ಲಿ ಸದ್ಗುರು ಅವ್ರದ್ದೊಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವರು ಹೇಳ್ತಾ ಇದ್ರು, ಒಂದು ದೊಡ್ಡ ಹೈ ಲೆವೆಲ್ ಮೀಟಿಂಗ್ ಅಂತ ಹೇಳ್ತಾರಲ್ಲ, ಅಲ್ಲಿ ಬರೋರೆಲ್ಲ ತುಂಬ ದೊಡ್ಡ ಪ್ರೊಫೈಲನ್ನು ಹೊಂದಿರುವಂಥವ್ರು, ದೊಡ್ಡ ಆಫೀಸರ್ಸ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು. ಸೊ ಅಂಥವರು ಸೇರಿರುವಂಥದ್ದು, ಪಾಲಿಟಿಷಿಯನ್ಸ್ ಇರ್ಬೋದು, ಬಿಸ್ನೆಸ್ ಮೆನ್ ಇರ್ಬೋದು, ಆ ಥರದವರು. ಸೊ ಆ ಥರದವರು ಬಂದಾಗ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಸೊ ಎಲ್ಲರೂ ಬಂದು ಊಟ ಮಾಡ್ತಾಯಿದ್ರು. ಎಲ್ಲ ಐಟಮ್ಸನ್ನು ತೊಗೊಳ್ಳೋದು, ಹೋಗೋದು, ಊಟ ಮಾಡೋದು ಇದಿರಲಿಲ್ಲ ಅಂತ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಜಪಾನಿನ ಎಲ್ಲರೂ ಅಲ್ಲಿ ಬಂದವರು ಒಂದು ಸ್ವಲ್ಪ ದೂರದಲ್ಲಿ ನಿಂತು ಆ ಊಟಕ್ಕೆ ಬಾಗಿ ನಮಸ್ಕಾರ ಮಾಡಿ ಅದನ್ನು ಸೇವನೆ ಮಾಡ್ತಿದ್ರು ಅಂತ. ನೋಡಿ, ನಮ್ಮಲ್ಲಿಯೂ ಕೂಡ ಭಿಕ್ಷಾಂದೇಹಿ ಚ ಪಾರ್ವತಿ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತೇಳಿ ನಾವು ಊಟ ಮಾಡೋದು ಅಂತ. ನಿನ್ನ ದೇವರೇ, ಇದು ನಿನ್ನ ಭಿಕ್ಷೆ, ಜ್ಞಾನ ಮತ್ತು ವೈರಾಗ್ಯ ಸಲುವಾಗಿ ನಾನು ಈ ಊಟವನ್ನು ಮಾಡ್ತಿದ್ದೇನೆ ಅಂತ. ಅದಕ್ಕೆ ನಾನು ಗಟ್ ಬ್ರೈನ್ ಆಕ್ಸಿಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಯಾಕೆ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ ಅಂತ. ಸೊ ಆಹಾರ ಶುದ್ಧವಾಗಿರಬೇಕು ಅಂದರೆ ಸತ್ವ ಶುದ್ಧವಾಗಿರಬೇಕು. ಆ ಆಹಾರ ನಮಗೆ ಒಳ್ಳೆಯ ಎನರ್ಜಿಯನ್ನು ಕೊಡಬೇಕು ಅಂತ ಆದರೆ ಆಗ ನಮ್ಮ ಸತ್ವ ಶುದ್ಧವಾಗಿರಬೇಕು. ಆಗ ಸಹಜವಾಗಿ ನಮಗೆ ಒಳ್ಳೆಯದಾಗತ್ತೆ. ನಮ್ಮ ಗುರುಗಳು ಹೇಳ್ತಿದ್ರು, ಸೊ ಈ ಥರದ ಫ್ಯಾಕ್ಟರ್ ಇಟ್ಕೊಂಡು ಊಟ ಮಾಡಿದ್ರೆ ವಿಷ ತಿಂದರೂ ಅದು ಅಮೃತ ಆಗುತ್ತೆ ಅಂತ. ನಾವು ಗಡಿಬಿಡಿಯಲ್ಲಿ ಏನೇನೋ ಯೋಚನೆ ಮಾಡ್ತಾ ಊಟ ಮಾಡಿದರೆ ಅಥವಾ ಊಟಕ್ಕೆ ಬೈತಾ ಇದು ರುಚಿ ಇಲ್ಲ, ಅದು ಹಾಗಿಲ್ಲ, ಇದು ಹೀಗಿಲ್ಲ ಅಂತ ಮಾಡಿದ್ರೆ ಖಂಡಿತ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೊನೆಯದು ಏನಂದರೆ ಎಕ್ಸಸೈಸ್. ವಾಕ್ ತುಂಬ ಜಾಸ್ತಿ ಮಾಡ್ತಾರಂತೆ. ಒಬ್ಬ ಎವರೇಜ್ ಇಂಡಿಯನ್ ಎಷ್ಟು ನಡೀತಾನೋ ಅದರ 2 ಪಟ್ಟು ಅವ್ರು ನಡೀತಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನಡ್ಕೊಂಡೇ ಅವರು ದಿನವನ್ನು ಕಳೀತಾರೆ ಅಂತ. ಹಾಗೆ ಮಾಡಿದಾಗ ಸಹಜವಾಗಿ ನಮಗೆ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಪ್ರಮೇಹ ಅಧ್ಯಾಯದಲ್ಲಿ ಅಂದರೆ ಡಯಾಬಿಟಿಕ್ಸ್ ಸಂಬಂಧಪಟ್ಟ ವಿವರಣೆಗಳನ್ನು ಕೊಡುವಾಗ ಆಯುರ್ವೇದದಲ್ಲಿ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಏನಂದರೆ, ಅದನ್ನು ಡಯಾಬಿಟಿಸ್ ಹೇಗೆ ಅದು ಗುಣ ಮಾಡ್ಕೊಳ್ಬೇಕು ಅಂತ ಹೇಳುವಾಗ, ಗೋ ಶಕ್ರನ್ ಮೂತ್ರ ವೃತ್ತಿರುವ ಗೋಭಿರೇವ ಸಹಭ್ರಮೇತ್ ಅಂತ. ಅಂದರೆ ಗೋವುಗಳ ಜೊತೆಗೆ ದನ ಕಾಯೋದು ಅಂತ ಹೇಳ್ತಾರಲ್ಲ, ಗೋವುಗಳ ಜೊತೆಗೆ ಅವುಗಳ ಥರನೇ ನಡಿಬೇಕು ಅಂತ. ಅದು ಆ ಶ್ಲೋಕ ಶುರುವಾಗುವಾಗ ಯೋಜನಾನಾಂ ಶತಂ ಅಂದರೆ 100 ಗಟ್ಟಲೆ ಯೋಜನ, ಅದೆಷ್ಟೋ ಮೈಲಿ ಆಗುತ್ತೆ, ಅಷ್ಟು
ದೂರವನ್ನು ನಾವು ನಡಿಬೇಕು ಅಂತ, ನಡೆದು 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 ನಮಗೆ ರೋಗ ವಾಸಿ ಆಗಬೇಕು ಅಂತ. ಹಾಗಾಗಿ ದಿನಕ್ಕೊಂದು ಸ್ವಲ್ಪ ಹೊತ್ತಾದರೂ ನಾವು ವಾಕಿಂಗ್ಗೆ ಅಂತ ಮೀಸಲಿಟ್ಟರೆ ಖಂಡಿತ ನಮಗೆ ಅವ್ರ ಥರ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಈ ಥರ ಸ್ಪೆಷಲ್ ವಿಷಯದೊಂದಿಗೆ ಸಿಗೋಣ. ಧನ್ಯವಾದ.